Hello, welcome back to my channel. ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. 2 months ಬ್ಯಾಕ್ ಆದ ನನ್ನ ಡೆಲಿವರಿ ಎಕ್ಸ್ಪೀರಿಯನ್ಸಿಂದ ಹಾಸ್ಪಿಟಲ್ಗೆ ಬೇಕಾಗುವ ಟ್ರೂಲಿ ನೆಸೆಸರಿ ಥಿಂಗ್ಸ್ ನನ್ನ ಸಿಸ್ಟರ್ಗೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ. ಸೀರಿಯಸ್ಲಿ ಹೇಳ್ತೀನಿ, ಫಾರ್ ದಿಸ್ ಟ್ರಾಲಿ ಬ್ಯಾಗ್ ಬೇಕು ಅಂತ ಏನಿಲ್ಲ. ಫಾರ್ 3 days ನಾರ್ಮಲ್ ಕಿಟ್ ಬ್ಯಾಗ್ ಇದ್ದರೆ ಸಾಕು. ಇವಾಗ ನಾನು ಏನೇನು ಪ್ಯಾಕ್ ಮಾಡಿದ್ದೀನಿ ಅಂತ 1 by 1 ತೋರಿಸ್ತೀನಿ. ಫಸ್ಟ್ಲಿ ವಿತೌಟ್ ಮಿಸ್ ಪ್ರತಿಯೊಂದು ಚೆಕಪ್ ರಿಪೋರ್ಟ್ಸ್ ಆ್ಯಂಡ್ ಸ್ಕ್ಯಾನ್ ರಿಪೋರ್ಟ್ಸ್ನ ಅಕಾರ್ಡಿಂಗ್ಲಿ ಅರೇಂಜ್ ಮಾಡಿ ಫೈಲಲ್ಲಿ ಇಟ್ಟಿದ್ದೀನಿ. ಫಸ್ಟ್ ಟೈಮ್ ಪ್ಯಾಕ್ ಮಾಡೋರಿಗೆ ಅನಿಸುತ್ತೆ ಹಾಸ್ಪಿಟಲ್ಗೆ ಫೀಡಿಂಗ್ ಟಾಪ್ ಅವ್ರ ಫೀಡಿಂಗ್ ಕುರ್ತಿ ಅಥವಾ ಫೀಡಿಂಗ್ ಬ್ರಾ ತಗೊಂಡು ಹೋಗಬೇಕಾ ಅಂತ. ಬಟ್ ಜನರಲಾಗಿ ಎಲ್ಲರೂ ನೈಟಿನ ಪ್ರಿಫರ್ ಮಾಡ್ತಾರೆ ಅಲ್ವಾ. ಸೊ ನೈಟಿನ ಪ್ರಿಫರ್ ಮಾಡ್ತೀವಿ ಯಾಕೆ ಅಂದರೆ ಆರಾಮಾಗಿ ಫ್ರೀಯಾಗಿರುತ್ತೆ. ಆ ಪೇಯ್ನಲ್ಲಿ ನೈಟಿ ವಿಲ್ ಬಿ ಕಂಫರ್ಟಬಲ್ ಕ್ಲೋತ್ ನಮಗೆ ಆ ಟೈಮಲ್ಲಿ ಅಲ್ವಾ. ಸೊ ಇಲ್ಲಿ ನಾನು ಫೀಡಿಂಗ್ ನೈಟಿ ತಗೊಂಡಿದ್ದೀನಿ. ಸೊ ಇಲ್ಲಿ ನೋಡಿ ಜಿಪ್ ಬಂದಿದೆ. ಸೊ 2 ಸೈಡನ್ನು ಜಿಪ್ ಕೊಟ್ಟಿದ್ದಾರೆ. ಈ ಥರ ನಾನು 2 ಫೀಡಿಂಗ್ ನೈಟಿ ತೊಗೊಂಡಿದ್ದೀನಿ. ಇದು ಕಾಟನ್ನು. ಸೊ ನಾನು ಯೂಸ್ ಮಾಡಿದೆ, ಈ ಒಂದು ನೈಟಿನ ಯೂಸ್ ಮಾಡಿದ್ದೀನಿ. ತುಂಬ ಕಂಫರ್ಟಬಲ್ ಆಗಿದೆ ಬೇಬಿಗೆ ಫೀಡ್ ಮಾಡೋದಕ್ಕೆ. ಸೊ ಈ 2 ನೈಟಿ ನಾನು ನನ್ನ ತಂಗಿಗೆ ಅವಳಿಗೆ ಹಾಸ್ಪಿಟಲ್ ಬ್ಯಾಗಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಇದು ಜಿಪ್. ಸೊ ಈ ಥರ ಏನು ಓಪನ್ ಆಗಲ್ಲ. ಸೊ ಕ್ಲೋತ್ ಇದು ವಾಶ್ ಮಾಡಿದ್ದೀನಿ ಇದು ಯೂಸ್ ಮಾಡಿ. ಸೊ ಐರನ್ ಮಾಡಿದರೆ ಆ ಜಿಪ್ ಕೂಡ ಕಾಣಿಸೋದಿಲ್ಲ. ಸೊ ಕಾಟನ್ನಲ್ಲಿ ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಸೊ ಯು ಕ್ಯಾನ್ ಬೈ ದಿಸ್. ಹಾಸ್ಪಿಟಲಿಂದ ಮನೆಗೆ ಬರುವಾಗ ಹಾಕೊಳ್ಳೋದಕ್ಕೆ ಈ ಒಂದು ಗೌನ್ನ ತೆಗೆದಿಟ್ಕೊಂಡಿದ್ದಾಳೆ. ನಾನಿಲ್ಲಿ ಮಸ್ಟ್ ಕ್ಯಾರಿ ಥಿಂಗ್ಸ್ನ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು ಸ್ವೆಟರ್, ಸ್ಕಾರ್ಫ್ ಮತ್ತು ಹ್ಯಾಂಡ್ ಕರ್ಚೀಫ್ ತೊಗೊಂಡಿದ್ದೀನಿ. ಸೊ ಡೆಲಿವರಿ ಆದಮೇಲೆ ಸ್ವೆಟರ್ ಆ್ಯಂಡ್ ಸ್ಕಾರ್ಫ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೂನ್ ಆಫ್ಟರ್ ಡೆಲಿವರಿ ತುಂಬ ಚಳಿ ಆಗುತ್ತೆ. ಆದ್ದರಿಂದ 2 days ಸ್ಟೇಯಿಂಗಲ್ಲಿ ಅವರೇ ಸ್ನಾನ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಅದಕ್ಕೆ ಬಾತಿಂಗ್ ಟವಲ್, ಸೊ ಒಂದು ಶಾಲ್ ತೊಗೊಂಡಿದ್ದೀನಿ ಬರುವಾಗ ಹೊದ್ಕೊಂಡು ಬರೋದಕ್ಕೆ. ಶಾಲ್ ಇಲ್ಲ ಅಂದರೆ ಈ ರೀತಿ ಸ್ಟಾಲ್ ಕೂಡ ಯೂಸ್ ಮಾಡ್ಬೋದು. ಸೊ ಇದರವನ್ನು ಹಾಕೋಬೋದು ಅಂತ ತೆಗೆದಿಟ್ಟಿದ್ದೀನಿ. ಜೊತೆಗೊಂದು ನ್ಯಾಪ್ಕಿನ್ ಟವಲ್ ಆ್ಯಡ್ ಮಾಡಿದ್ದೀನಿ. ಆ್ಯಸ್ ಐ ಸೆಡ್ ಬಿಫೋರ್ ತುಂಬ ಚಳಿ ಆಗುತ್ತೆ. ಸೊ ಸಾಕ್ಸ್ ಅಂತೂ ಬೇಕೇ ಬೇಕು. ನಾನಿಲ್ಲಿ ನಮ್ಮ ಡ್ಯಾಡಿದು ಅವರ ಪೊಲೀಸ್ ಸಾಕ್ಸ್ ತೊಗೊಂಡಿದ್ದೀನಿ. ಸೊ ಯಾಕಂದರೆ ಇದು ತುಂಬ ಬೆಚ್ಚಗೆ ಫೀಲ್ ಕೊಡುತ್ತೆ ನಾರ್ಮಲ್ ಸಾಕ್ಸ್ಗಿನ್ನ. ಸೊ ಇಲ್ಲಿ ಸಾಫ್ಟ್ ಸ್ಲಿಪ್ಪರ್ಸ್ ತೊಗೊಂಡಿದ್ದೀನಿ. ಏಕೆಂದರೆ ಇದು ಬಿಫೋರ್ ಡೆಲಿವರಿ ವಾಕಿಂಗ್ ಮಾಡೋದಕ್ಕೆ. ಸೊ ಆಫ್ಟರ್ ಡೆಲಿವರಿ ಕೂಡ ಸಪೋಸ್ ಸೆಕ್ಷನ್ ಡೆಲಿವರಿ ಆದರೆ ಆವಾಗಲೂ ಕೂಡ ವಾಕ್ ಮಾಡೋದಕ್ಕೆ ತುಂಬ ಹೇಳ್ತಾರೆ. ಸೊ ಆದ್ದರಿಂದ ಈ ಸಾಫ್ಟ್ ಸ್ಲಿಪ್ಪರ್ ನಮಗೆ ತುಂಬ ಕಂಫರ್ಟಬಲ್ ಕೊಡುತ್ತೆ ಅಂತ. ಆ್ಯಂಡ್ ದೆನ್ ನಾನು ಪ್ಯಾಂಟೀಸ್ ಮತ್ತು ಮೆಟರ್ನಿಟಿ ಪ್ಯಾಡ್ನ ಒಂದು ಸಪ್ರೇಟ್ ಕವರಲ್ಲಿ ಹಾಕಿದ್ದೀನಿ. ಒಂದು ಬ್ರೆಸ್ಟ್ ಪ್ಯಾಡ್ ಬಾಕ್ಸ್ ತೊಗೊಂಡಿದ್ದೀನಿ. ಸೊ ನನಗೆ ನನ್ನ ಸಿಸ್ಟರ್ಗೆ ಇಬ್ರಿಗೂ ಯೂಸ್ ಆಗುತ್ತೆ ಅಂತ ತೆಗೆದಿಟ್ಟಿದ್ದೆ. ಸೊ ಅದು ಕೂಡ ಬೇಕಾಗಬಹುದು. ಸೊ ದೆನ್ ಈ ಬಾಕ್ಸ್ ಬಂದು ಆಲ್ಮಂಡ್ದಲ್ಲ, ಇದು ಈ ಬಾಕ್ಸಲ್ಲಿ ನನ್ನ ಸಿಸ್ಟರ್ ಬಂದು ಟ್ಯಾಬ್ಲೆಟ್ಸ್ ಇಟ್ಕೊಂಡಿದ್ದಾರೆ. ಸೊ ಅದು ಜಸ್ಟ್ ಇರಲಿ ಅಂತ. ಈ ಬ್ಯಾಗಲ್ಲಿ ಬಂದು ಕೆಲವು ಟಾಯ್ಲೆಟರೀಸ್ ಆ್ಯಂಡ್ ಗ್ರೂಮಿಂಗ್ ಐಟಮ್ಸ್ ಇಟ್ಟಿದ್ದೀನಿ. ಸೋಪು, ಟೂತ್ ಬ್ರಷು, ಸೊ ಈ ಮಗುಗೆ ಬೇಕಾಗಿರೋ ಸೋಪು ಆ್ಯಂಡ್ ಪೌಡರು. ಸೊ ಇಲ್ಲಿ ಬಂದು ಸ್ಯಾನಿಟೈಸರು, ವಿಕ್ಸು, ಕ್ಲಿಪ್ಪು, ಸೊ ಟೂತ್ ಪೇಸ್ಟು, ಮತ್ತು ಈ ಒಂದು ಮಗುಗೆ ಬೇಕಾಗಿರೋ ಅಂಥದ್ದು ಒಂದು ಸೋಪು ಮತ್ತು ಪೌಡ್ರ್ ಯಾಕೆ ಅಂತಂದರೆ ಅಲ್ಲಿ ನನ್ನ ಮಗುಗೆ ಸ್ನಾನ ಮಾಡಿಸಿದ್ರು ಲಾಸ್ಟ್ ಡೇ ಬರುವಾಗ. ಸೊ ಬೇಕಾಗುತ್ತೆ ಅಂತ ತೆಗೆದಿಟ್ಟಿದ್ದೀನಿ. ಇವಾಗ ನಾನು ತೋರಿಸೋದೆಲ್ಲ ಮಗುಗೆ ಬೇಕಾಗಿರುವಂತಹ ಮಸ್ಟ್ ಕ್ಯಾರಿ ನೆಸೆಸರಿ ಥಿಂಗ್ಸು. ಇದು ಬಂದು ಮಗುಗೆ ಹಾಕೊಳ್ಳೋದಕ್ಕೆ ಡ್ರೆಸ್ಸು. ಸೊ ಹಳೆ ಬಟ್ಟೆ ಹಾಕ್ತಾರೆ ಮೊದಲು ಮಗು ಹುಟ್ಟಿದಾಗ. ಸೊ ಈ ಒಂದು 3 ಸೆಟ್ ಬಾಯ್ ಅಥವಾ ಗರ್ಲ್ ಆಗಲಿ ಸೂಟ್ ಆಗುತ್ತೆ. ಈ ಬ್ಯಾಗಲ್ಲಿ ಏನಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ. ಮಗು ಹುಟ್ಟಿದಾಗ ಮಗುಗೂ ಕೂಡ ಚಳಿ ಆಗುತ್ತೆ ತುಂಬ ಅಂತ ಬೆಚ್ಚಗಿಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಕ್ಯಾಪು, ಮಗು ಕೈಗಳಿಗೆ ಗ್ಲೌಸ್ ಥರ ಇದು, ಆ್ಯಂಡ್ ಅದಕ್ಕೆ ಸಾಕ್ಸು. ಸೊ ಇದು
ಒಂದು ಸೆಟ್ ತೆಗ್ದಿದ್ದೀನಿ. ಸೊ ಇದು ಬಂದು ಪಾಪುಗೆ ಏನಾದರೂ ಒರೆಸೋದಕ್ಕೆ ಕೈ ಆಗಲಿ ಮೂತಿ ಮುಖ ಆಗಲಿ ಒರೆಸೋದಕ್ಕೆ ಒಂದು ನ್ಯಾಪ್ಕಿನ್ ಟವಲ್ಲು. ಸೊ ಇದು ಬಂದು ಪಂಚೆ ಬಟ್ಟೆಗಳು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಮಗು ಹುಟ್ಟಿದಾಗ ತುಂಬ ಫ್ರೀಕ್ವೆಂಟಾಗಿ ಪೀ ಮತ್ತು ಪೂ ಮಾಡೋದ್ರಿಂದ ಈ ಬಟ್ಟೆಗಳನ್ನೇ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಮಗು ಹುಟ್ಟಿದ ತಕ್ಷಣ ಪ್ಯಾಂಪರ್ಸ್ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಇದು ಮಗುಗೆ ಕವರ್ ಮಾಡೋದಕ್ಕೂ ಯೂಸ್ ಆಗುತ್ತೆ, ಸ್ನಾನ ಮಾಡಿದಾಗ ಬಾತಿಂಗ್ ಟವಲ್ ಆಗಿ ಯೂಸ್ ಆಗುತ್ತೆ. ಇಲ್ಲಿ ಒಂದು ಬನಿಯನ್ ಕ್ಲೋತ್ ಬೇಕಾಗುತ್ತೆ, ಒಂದು ಎಕ್ಸ್ಟ್ರಾ ಇರಲಿ ಅಂತ ಎತ್ತಿಟ್ಟಿದ್ದೀನಿ. ಬೇಬಿ ವೈಪ್ಸ್ ಅಂತೂ ಬೇಕೇ ಬೇಕು. ಮಗು ಪೂಪ್ ಮಾಡಿದಾಗ ಮಗುಗೆ ಸಾಫ್ಟಾಗಿ ವೈಪ್ ಮಾಡೋದಕ್ಕೆ ಬೇಕಾಗತ್ತೆ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಈ ಬ್ಯಾಗ್ ಅಂತೂ ತುಂಬ ನೆಸೆಸರಿ ಇದೆ. ಯಾಕಂದರೆ ಮಗು ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ಇದರಲ್ಲಿ ಮಲ್ಕೊಂಡ್ರೆ ತುಂಬ ಬೆಚ್ಚಗೆ ಕಂಫರ್ಟಬಲಾಗಿ ಮಲಗುತ್ತೆ. ಸೊ ಕ್ಯಾರಿ ಬ್ಯಾಗ್ ಇಸ್ ಸೋ ಮಚ್ ನೆಸೆಸಿಟಿ. ಬಿಸಿ ನೀರು ಕುಡಿಬೇಕಲ್ಲ, ಸೊ ಅದಕ್ಕೆ 2 ಬಾಟಲ್ಲು. ಸೊ ಫ್ಲಾಸ್ಕ್ ಬೇಕಾಗುತ್ತೆ, ಯಾಕಂದರೆ ಬೇಕಿದ್ರೆ ತೊಗೊಳ್ಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ ಅದು, ಯಾಕಂದರೆ ಸ್ಟೋರ್ ಮಾಡಿರಬೇಕಲ್ಲ ಬಿಸಿ ನೀರು. ಸೊ 2 ಕವರ್ಸ್ ತೊಗೊಂಡಿದ್ದೀನಿ. ಸೊ ರಿಮೂವ್ ಮಾಡಿರೋ ಕ್ಲೋತ್ಸ್ ನಾವಲ್ಲಿ ವಾಶ್ ಮಾಡೋಕ್ಕಾಗಲ್ಲ, ಸೊ ಅದನ್ನು ಬ್ಯಾಗಲ್ಲಿ ಹಾಕಿ ತರ್ಬೋದಲ್ಲ ಅದಕ್ಕೆ. ಸೊ ಸೊ ಎಲ್ಲ ಐಟಮ್ಸು ಮಗುಗೆ ಬೇಕಾಗಿರೋ ಅಂಥ ಐಟಮ್ಸು ಮತ್ತು ತಾಯಿಗೆ ಬೇಕಾಗಿರೋ ಅಂಥ ಥಿಂಗ್ಸ್ ಏನೇನು ಡೆಲಿವರಿ ಬ್ಯಾಗಲ್ಲಿ ಇರಬೇಕು ಅಂತ ತೋರಿಸಿದ್ದೀನಿ. ಸೊ ನೀವು ಡೆಲಿವರಿಗೆ ಬ್ಯಾಗ್ ಪ್ಯಾಕ್ ಮಾಡೋಂಗಿದ್ರೆ ಆಲ್ ದ ಬೆಸ್ಟ್.